ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಏನು ಗೊತ್ತಾ, ಇವಾಗ ಎದ್ದಿದ್ದೆ 3:30 ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಊಟ ಮಾಡಿಕೊಂಡು ನೀರು ತೊಗೊಂಬ ಅಂತ ಕಳಿಸಿದ್ರು ನಮ್ಮಮ್ಮ. ಬಂದು ನೋಡ್ತೀನಿ ಕ್ಲೋಸ್ ಆಗ್ಬಿಟ್ಟಿದೆ. ಸೊ ಮನೆಗೆ ಹೋಗಿ ಕ್ಯಾನ್ ಇಕ್ಬಿಟ್ಟು ಮತ್ತೆ ಡ್ಯೂಟಿಗೆ ಹೋಗ್ಬೇಕು ಗೈಸ್. ಡ್ಯೂಟಿ ಮುಗೀತು. ಡ್ಯೂಟಿ ಮುಗಿಸ್ಕೊಂಡು ಎಷ್ಟಾಗೈತೆ ಅರ್ನಿಂಗ್ಸ್ ಇವತ್ತು ನೋಡಿ ಗೈಸ್, 850 ರೂಪಾಯಿ ಆಗೈತೆ. ನೀನು ಯಾಕೆ ಬರೋದ ಇಲ್ಲಿಗೆ? ಆರ್ಡ್ರ್ ಹೊಡಿಯೋಕ್ಕೆ. ಯಾವ ಆರ್ಡ್ರು? R15 ಇರೋರೆಲ್ಲ ಬರ್ಬಾರ್ದು, ಪಾಸ್ ಆಗ್ರಿ ಇಲ್ಲಿಂದ ನೀವು. R15 ನಂದಲ್ಲಪ್ಪ, ಅದು ಯಾರ್ದು? ಇವಾಗ ಎಲ್ಲಿ ಎಷ್ಟು ಗಂಟೆ ಹೋಗೋದು? ಪ್ಲಾನ್ ಹೇಳು ಪರ್ಫೆಕ್ಟ್ ಆಗಿ, ಇವಾಗ ಏನೇನು ಮಾಡೋದು ಅಂತ. ಈ ನಮ್ಗೇನು ಗೊತ್ತಿಲ್ಲ ಗೈಸ್, ನಮ್ಗೆ ಗೊತ್ತಿರೋದು ಒಬ್ಬರೇ ಬೈಯಿರೋದು, ಮೈಕಲ್ ಬೈ ಅಂತ. ಅವ್ರನ್ನ ಕೇಳ್ರಿ ಹೇಳ್ತಾರೆ ಎಲ್ಲ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಹಲೋ ಚಾನಲ್, ಓನವಿಲ್ ವ್ಲಾಗರ್. ಹಲೋ ಚಾನಲ್, ವೆಲ್ಕಮ್ ಟು ಮೈ ಗೈಸ್. ಗೈಸ್ ಡ್ಯೂಟಿ ಮುಗೀತು, ಎಲ್ಲ ಮುಗೀತು. ಸೊ ಇವಾಗ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು ಗೈಸ್. ಇವಾಗೆಲ್ಲ ರೆಡಿ ಆಗಿದ್ದಾರೆ ಹುಡುಗರು. ಏನಿಲ್ಲ, ಇನ್ನೊಂದು 2 ಅವರ್ ಗೈಸ್. ಇವಾಗ ಬೆಳಗ್ಗೆಯಿಂದ ಬೇರೆ ಏನು ಬ್ಲಾಗು ಮಾಡಿಲ್ಲ, ಏನೂ ಇಲ್ಲ. ಸೊ ಇವಾಗ ಎಂಡ್ ಮಾಡೋಕ್ಕೂ ಆಗಲ್ಲ. ಸೊ ಅದೇ ನೋಡೋಣ, ನೈಟೇ ಬ್ಲಾಗ್ ಮಾಡಬೇಕು. 4 ಗಂಟೆಗೆಲ್ಲ ರೆಡಿ ಆಗಿರ್ತಾರೆ. 4 ಗಂಟೆಗೆ ಇಲ್ಲಿಂದ ಬಿಟ್ಟರೆ ಬೆಳಗ್ಗೆ ಎಷ್ಟು ಗಂಟೆ ಹೋಗ್ತೀವಿ ಕೊಡಿ? ಒಂದು 4 ಅವರ್ ಜರ್ನಿ. 4 ಅವರ್ ಅಂದರೆ 4 ಅಂದರೆ 8 ಗಂಟೆ. ಗೈಸ್ 8 ಗಂಟೆ ಅಂದ್ರೂ ನಾವು ಅಲ್ಲಿ ಇಲ್ಲಿ ನಿಲ್ಲಿಸಿ ಬ್ರೇಕ್ ತೊಗೊಂಡು ಹೋದ್ರೂ 9 ಗಂಟೆಗೆಲ್ಲ ಅಲ್ಲಿ ಹೋಗ್ತೀವಿ ಗೈಸ್. ಇವನು ಹೊಟ್ಟೆ ಎಸ್ತಿದೆ ಅಂತ ಕರ್ಕೊಂಬಂದ. ನೋಡಿದ್ರೆ ಬೇಡ ಬೇಡ ಅಂದ್ರೆ ನಂಗೊಂದು ಇಸ್ಕೊಂಡವನೆ. ಆಮೇಲೆ ಎಂದಕ್ಕಂದ್ರೆ ನೀನೊಂದು 2 ತೂತು ತಿಂದ್ಬಿಟ್ಟು ನನಗೆ ಕೊಡು, ಒಂದು ಇಸ್ಕೊಂಡ್ರೆ ಕಡಿಮೆ ಕೊಡ್ತಾರೆ, ಹಾಫ್ 2 ಇಸ್ಕೊಂಡ್ರೆ ಜಾಸ್ತಿ ಕೊಡ್ತಾರೆ ಅಂದ್ಬಿಟ್ಟು ಇಸ್ಕೊಂಡವನೆ. ತಲೆ ಗಾಯ್ಸ್, ಗಾಯ್ಸ್ 3 ಗಂಟೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ನಾನು ರೆಡಿ ಆಗ್ಬಿಟ್ಟು ನಿದ್ದೆನೇ ಮಾಡ್ದಿರ ಬಂದಿದ್ದೀನಿ. ಟೈಮ್ ನೋಡ್ರಿ, ಇನ್ನು 8 ನಿಮಿಷ ಐತೆ. ಒಬ್ಬರು ನೋಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ ಒಬ್ಬ, ಇನ್ನು ಮಿಕ್ದವ್ರ ಮನೆಯಿಂದ ಆಚೆನೇ ಬರ್ತಾಯಿಲ್ಲ. ನಾವು ನೋಡಿದ್ರೆ ನಿದ್ದೆ ಮಾಡಿದಿರ ಕುತ್ಕೊಂಡಿದ್ದೀವಿ ಇಲ್ಲಿ. ನೋಡ್ರಿ ಟೈಮ್ ಇನ್ನು 8 ನಿಮಿಷ ಐತೆ 3 ಗಂಟೆಗೆ. ಎಷ್ಟು ಗಂಟೆಗೆ ಬರ್ತಾರೆ ನೋಡೋಣ. ಒಬ್ಬ ಬಂದ ಗಾಯ್ಸ್, ಇನ್ನೊಬ್ಬ ಬಂದ ಗಾಯ್ಸ್. ಟೈಮು 3:06. ಓಹೋ ಏನೋ ಇದು ಬಟ್ಟೆದು ಬ್ಯಾಗು ಟಾಮ್. ಹೋಗ್ಬೇಕು ಅನ್ಕೊಂಡ್ರೆ ನಮ್ಮನ್ ಚಿರ್ದ ಯಾರಿಗೋ ಬಾಯಿ ಹಾಕ್ಬಿಟ್ಟು ಸಾಯ್ಬಿಟ್ಟೈತೆ. ಮಚ್ಚ ನೀನೇನು ಹೇಳ್ದೆ ಮಚ್ಚ? ಗೈಸ್ ನಾನೇನು ಹೇಳ್ದೆ ಗೊತ್ತಾ, ನಿನ್ನ ಕರ್ಕೊಂಡೋಗಲ್ಲ ಕಣೋ, ನಿನಗಿಂತ ಒಬ್ಬ ಯಾರೋ ಇವನ್ ಜೊತೆ ಬರ್ಬೇಕಂತ ಅನ್ಕೊಂಡಿದ್ನಂತೆ. ಅದಕ್ಕೆ ಅವ್ನು ವೇಟ್ ಅವನೇ ಕರ್ಕೊಂಡೋಗುತ್ತೆ ಚಿರತೆ ಅಂತ ಅಂದೆ. ಅದಕ್ಕೆ ಮಚ್ಚ ಏನು ಹೇಳ್ದೆ ನೀನು? ತೂಕ ಇದ್ದಾನೆ ಅಂತ ಹೇಳಿ ಮಚ್ಚ ನಿನ್ನ ಕರ್ಕೊಂಡೋಗಿದ್ರೆ ಏನೋ ಮಾಡ್ತಿದ್ದೆ, ಹಣ ಬಿಟ್ಬಿಡೋಣ ಅಂತ ಇದ್ದ ಚಿರತೆಗೆ. 3ನೇ ಪರ್ಸನ್ ಬಂದ ಗೈಸ್. ಟೈಮು 3:16 ಗೈಸ್. ಏನು ಗೊತ್ತಾ, ನಮ್ಮ ಫ್ರೆಂಡ್ ಒಬ್ಬ ಅವನಿಗೆ ನೋಡಿ ಗೈಸ್, ಅವನಿಗೆ ಒಳ್ಳೆ ಪ್ರ್ಯಾಂಕ್ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತೀನಿ. ಪ್ರ್ಯಾಂಕ್ ಮಾಡಬೇಕು ಅಂದರೆ ನೆಕ್ಸ್ಟ್ ಜೀವನದಲ್ಲಿ ನನಗೆ ಯಾವುದು ಹುಡುಗಿನೇ ಬೀಳ್ಬಾರ್ದು ಮಚ್ಚ. ಯಾವ ಥರ ಹುಡುಗಿ ಬೀಳ್ಬೇಕು ಮಚ್ಚ ಅವನಿಗೆ? ಸ್ವಲ್ಪ ಡಿಫ್ರೆನ್ಷನ್ ನಿತಿನ್, ಸೀರಿಯಸ್ ಆಗಿ ಬಂದರು ಗಾಯ್ಸ್ ಬಂದರು ಗಾಯ್ಸ್. 3:15 ಬಂದವ್ರೆ. 3 ಗಂಟೆ ಅಂದ್ಬಿಟ್ಟು ಏನು ನಗ್ತೀಯೋ ನೀನು? ಬರಟ್ ಗಾಯ್ಸ್ ಎಲ್ಲ ಎದ್ದು ಬಂದರು. ಇನ್ನೇನು ಹೊರಡೋದೆ ಇವಾಗ ಇಲ್ಲಿಂದ. ನೋಡ್ರಿ ಗೈಸ್ ಟೈಮ್ಸು 4:42. ಇನ್ನೊಬ್ಬ ಅವ್ರ ಅಪ್ಪ ಕರ್ಕೊಂಡು ಹೋದ್ರು ಮನೆಗೆ, ಇನ್ನೊಬ್ಬ ಫೋನ್ ಎತ್ತುತ್ತಾರೆ, ಅವ್ನು ಬಂದಿಲ್ಲ. ಸೊ ಇಬ್ಬರು ಕ್ಯಾನ್ಸಲ್ ಆಗೋದ್ರು. ಇಷ್ಟೇ ಜನ ಹೋಗೋದು ಗೈಸ್ ಇವಾಗ. ಲೆಟ್ಸ್ ಗೋ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್, ಕರೆಕ್ಟ್ ಮಾರ್ನಿಂಗ್ ಆಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗೈಸ್? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ ಗೈಸ್.
ಕಗ್ಲಿಪುರಾಗ ಬಂದಿದ್ದೀವಿ ಗೈಸ್. ಸ್ವಲ್ಪ ಟೀ ಕುಡ್ಕೊಂಡು ಸ್ವಲ್ಪ ಏನಾರ ಮಾಡ್ಕೊಂಡು ಬಾಡಿ ಬಿಸಿ ಮಾಡ್ಕೊಂಡು ಹೋಗೋಣ ಗೈಸ್. ಗೈಸ್ ಗೈಸ್ ಪೆಟ್ರೋಲ್ ಬಂಕಿಗೆ ಬಂದ್ವಿ. ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರ್ಯಾರು ಫಸ್ಟ್ ಟೈಮ್ ಮಾಡ್ತಾಯಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.